ಪ್ರಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಆರೋಗ್ಯ ಭಾಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತಿನ ಆರೋಗ್ಯ ಭಾಗ್ಯ ಕಾರ್ಯಕ್ರಮಕ್ಕೆ ರಾಯಚೂರು ತಾಲೂಕಿನ ಯಾಪಲ್ದಿನಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮೆಡಿಕಲ್ ಆಫೀಸರ್ ಆಗಿರ್ತಕ್ಕಂಥ ಡಾಕ್ಟರ್ ಶಿವಶರಣಪ್ಪ ಅವರು ಬಂದಿದ್ದಾರೆ. ಅವರು ಇವತ್ತು ನಮ್ಮ ಆಕಾಶವಾಣಿಯಲ್ಲಿ ಮಳೆಗಾಲದಲ್ಲಿ ಕಂಡುಬರುವ ಸಾಮಾನ್ಯ ತೊಂದರೆಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಸರ್. ನಮಸ್ಕಾರ. ಮಳೆಗಾಲದಲ್ಲಿ ಈಗ ಸಾಕಷ್ಟು ರೀತಿಯ ತೊಂದರೆಗಳನ್ನು ಅನುಭವಿಸ್ತಾರೆ ಜನ. ಬೇರೆ ಬೇರೆ ರೀತಿಯ ತೊಂದರೆಗಳು, ಕಾಮನ್ ಆಗಿ ನೆಗಡಿ, ಜ್ವರ, ಅದರ ನೀರಿನಿಂದ ಬರ್ತಕ್ಕಂಥ ಸಮಸ್ಯೆಗಳು, ಈ ತರ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಕಂಡು ಬರ್ತವೆ. ಹಾಗಾಗಿ ತಾವು ವೈದ್ಯರಾಗಿ ಮಳೆಗಾಲದಲ್ಲಿ ಕಂಡು ಬರತಕ್ಕಂಥ ಸಾಮಾನ್ಯ ತೊಂದರೆಗಳ ಬಗ್ಗೆ ಪ್ರಾರಂಭದಲ್ಲಿ ಮಾತಾಡಿ ಸರ್. ಮಳೆ ಸ್ಟಾರ್ಟ್ ಆದ ತಕ್ಷಣ ಕಂಡು ಬರುವಂತ ಸಾಮಾನ್ಯ ಲಕ್ಷಣಗಳು ನಾವು ಕಾಮನ್ ಆಗಿ ವೈರಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ವೈರಲ್ ಇನ್ಫೆಕ್ಷನ್ ಮಳೆ ಬಂದ ತಕ್ಷಣನೇ ಕೆಮ್ಮು, ನೆಗಡಿ, ಜ್ವರ, ಗಂಟಲು ಕೆರೆತ, ಈ ವೈರಲ್ ಇನ್ಫೆಕ್ಷನ್ ಇರೋದ್ರಲ್ಲಿಂದ ವಾಂತಿ, ಭೇದಿ, ಹೊಟ್ಟೆ ನೋವು ಇವು ಸರಿ ಸಾಮಾನ್ಯವಾಗಿ ಕಂಡು ಬರ್ತವೆ. ಈ ವೈರಲ್ ಇನ್ಫೆಕ್ಷನ್ ಅನ್ನುವುದು ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಯಾರಿಗೆ ಕಡಿಮೆ ಇರುತ್ತದೆ ಅವರಿಗೆ ಮಾತ್ರ ಬಹಳ ಬೇಗ ಅಟ್ಯಾಕ್ ಆಗುತ್ತೆ. ಈ ವೈರಸ್ ಅನ್ನೋದು ಯಾವುದೇ ರೀತಿಯಿಂದ ಹಾರ್ಮ್ಫುಲ್ ಎಫೆಕ್ಟ್ ಮಾಡೋದಿಲ್ಲ. ಬಟ್ ಎಫೆಕ್ಟ್ ಮಾಡೋದಿಲ್ಲ ಅಂತ ಹೇಳ್ಕೇಸಿದ್ರೆ ನಾವು ನಿರ್ಲಕ್ಷ್ಯ ಮಾಡಬಾರದು. ಬಟ್ ವೈರಸ್ ತನ್ನಷ್ಟಕ್ಕೆ ತಾನೇ 3 to 5 days ನಲ್ಲಿ ಸೆಟೆಟ್ ಆಗುತ್ತೆ. ಒಂದು ಕಾಸ್ ಏನಂದ್ರೆ ಈ 3 to 5 days ನಲ್ಲಿ ನಾವು ಯಾರು ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ ಅವ್ರಿಗೆ ಮಾತ್ರ ಸೆಕೆಂಡರಿ ಇನ್ಫೆಕ್ಷನ್ ಆಗುತ್ತೆ. ಕೆಮ್ಮು, ನೆಗಡಿ, ಜ್ವರ ಈ ಮಕ್ಕಳಲ್ಲಿ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಬಹಳ ಬೇಗ ನ್ಯೂಮೋನಿಯಾ ಆಗೋ ಚಾನ್ಸಸ್ ಇರುತ್ತೆ. ಇಮಿಡಿಯೇಟ್ ಆಗಿ ಬೇಗ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಿರ್ಬೋದು ಅಥವಾ ನಿಯರ್ ಪೆಡಿಯಾಟ್ರಿಷಿಯನ್ ಮಕ್ಕಳ ತಜ್ಞರ ಹತ್ರ ಹೋಗಿ ಏನೋ ಟ್ರೀಟ್ಮೆಂಟ್ ತೊಗೊಳ್ಳೋದು ಅತಿ ಸೂಕ್ತ ಅಂತ ಅನ್ಸುತ್ತೆ. ನಿಜವಾಗ್ಲೂ ಸರ್, ಯಾಕಂದ್ರೆ ಮಕ್ಕಳು ತುಂಬಾ ಸೂಕ್ಷ್ಮ ಆಗಿರ್ತಾರೆ. ಯಾವುದೇ ಕಾಯಿಲೆಗಳು ಬಂದಾಗ ಮಕ್ಕಳನ್ನು ನಾವು ಬೇಗ ಅವುಗಳನ್ನು ಗುರುತಿಸಿ ತೋರಿಸಿದಾಗ ಮಾತ್ರ ಬೇಗ ಕಡಿಮೆ ಆಗ್ಲಿಕ್ಕೆ ಸಾಧ್ಯತೆ ಇದೆ. ನೀವು ಹೇಳ್ದಂಗೆ ಈ ಕೆಮ್ಮು, ನೆಗಡಿ ಯಾವುದೇ ಆಗಲಿ ಮಕ್ಕಳಲ್ಲಿ ದೀರ್ಘಕಾಲಕ್ಕೆ ಜಾಸ್ತಿ ಕಂಡು ಬಂದಾಗ ಈಗ ನೋಡ್ರಿ ಕೆಲವೊಂದ್ಸಲ ಏನಾಗುತ್ತೆ ಮಕ್ಕಳಲ್ಲಿ ಬೇಗ ನಾವು ಜ್ವರ ಬಂತು, ನಾವು ಬೇಗ ಜ್ವರಕ್ಕೆ ಔಷಧಿ ಕೊಡ್ಲಿಲ್ಲ ಅಂತಂದ್ರೆ ಕೆಲವೊಂದ್ಸಲ ಏನಾಗುತ್ತೆ ಫೆಬ್ರೈಲ್ ಕನ್ವಲ್ಷನ್ಸ್ ಅಂತ ಹೇಳ್ತೀವಿ. ಅದನ್ನ ತಲೆಗೆ ಹತ್ತಿಕೆಸಂದ್ರೆ ಜಟ್ಕೆ ಬರ್ತಾವೆ. ಅಂತ ಬರ್ತಕ್ಕಂಥ ಚಾನ್ಸಸ್ ಆಯ್ತಾ ಬಹಳಷ್ಟು ಇರುತ್ತೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಒಂದು ಸ್ವಲ್ಪ ಜ್ವರ ಅದಾವ, ಸ್ವಲ್ಪ ನೆಗಡಿ ಕಾಮನ್ ಆಗಿ ಬರ್ತಕ್ಕಂಥದ್ದು ಫೆಬ್ರೈಲ್ ಕನ್ವಲ್ಷನ್ಸ್ ಅಂತ. ಅದೇನು ಇನ್ಫೆಕ್ಷನ್ ಇರೋದಿಲ್ಲ. ನಾವು ಸರಿಯಾಗಿ ಬೇಗ ಆ ಮಗುವಿಗೆ ಜ್ವರದ ಔಷಧಿ ಹಾಕ್ಲಿಲ್ಲ ಅಂತಂದ್ರೆ ಅದು ಬರ್ತಕ್ಕಂಥ ಅಥವಾ ಬೇಗ ಹೋಗೋ ವೈದ್ಯರ ಹತ್ರ ಕಾಣಲಿಲ್ಲ ಅಂದ್ರೆ ಅದು ಕಾಮನ್ ಆಗಿ ಬರ್ತಕ್ಕಂಥ ಒಂದು ತೊಂದರೆ. ಕೆಮ್ಮು, ನೆಗಡಿ, ಜ್ವರ ಬಂದ ತಕ್ಷಣನೇ ನಾವು ಏನದಂದ್ರೆ ಅದಕ್ಕೆ ಒಳ್ಳೆ ನಾವು ಮನೆಯಲ್ಲೇ ಟ್ರೀಟ್ಮೆಂಟ್ ಮಾಡ್ಕೋಬಹುದು ಅಥವಾ ಸಮೀಪದ ವೈದ್ಯರ ಹತ್ರ ಹೋಗಿ ಟ್ರೀಟ್ಮೆಂಟ್ ಮಾಡಬಹುದು. ಮನೆಯಲ್ಲೇ ಏನ್ ಮಾಡ್ಕೋಬಹುದು ನಾವು ಮನೆಯಲ್ಲೇ ಫಸ್ಟ್ ಆಫ್ ಆಲ್ ಅಂತ ಸ್ವಚ್ಛತೆ. ಊಟ ಮಾಡ್ಬೇಕಾದ್ರೆ ಕೈ ತೊಳ್ಕೋಬೇಕು. ಕಣ್ಣು ಒರೆಸ್ಕೋಬೇಕಾದ್ರೆ ನಾವು ಕೈ ತೊಳ್ಕೊಂಡ್ ಕೇಸಿದ್ರೆ ಕಣ್ಣು ಮುಟ್ಕೋಬೇಕು. ಊಟ ಮಾಡ್ಬೇಕಾದ್ರೆ ಸಹಿತ ನಾವು ಕೈ ತೊಳ್ಕೊಂಡ್ಮೇಲೆ ಊಟ ಮಾಡಬೇಕು. ಕೈ ತೊಳ್ಕೊಳ್ಳಾರ್ದೆ ನಾವು ಊಟ ಮಾಡಬಾರ್ದು. ಇದು ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥದ್ದು. ಇದರಲ್ಲಿ ಸ್ವಲ್ಪ ನೆಗ್ಲೆಕ್ಟ್ ಮಾಡದೇವಂದ್ರೆ ಅದು ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ. ಅದಲ್ಲದೆ ಕಾಮನ್ ಆಗಿ ಬರ್ತಕ್ಕಂಥ ವೈರಸ್ಗಳು ಏನು ರಿನೈಟಿಸ್, ನೆಗಡಿ ಬರುತ್ತೆ, ಗಂಟಲು ಕೆರೆತ ಇರ್ತದೆ, ಸ್ಕಿನ್ ಇನ್ಫೆಕ್ಷನ್ ಬರುತ್ತೆ, ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥದ್ದು. ಮಳೆ ಬಂದ ತಕ್ಷಣನೇ ಕೆಮ್ಮು, ಜ್ವರ, ನೆಗಡಿ ಇದನ್ನ ಕಾಮನ್ ಆಗಿ ಬರ್ತಕ್ಕಂಥದ್ದು ನಾವು ನೋಡ್ತಾ ಇರ್ತೀವಿ. ನಾವು ಮನೆ ಮದ್ದಿನಲ್ಲಿನೇ ಇದನ್ನ ಕಡಿಮೆ ಮಾಡ್ಕೋಬಹುದು. ಏನು ಮನೆ ಮದ್ದು ಅಂದ್ರೆ ಮನೆಯಲ್ಲಿ ತುಳಸಿ ಅಂತ ಹೇಳ್ತೀವಲ್ಲ, ಈ ತುಳಸಿ ದಳಗಳನ್ನು ತೆಗೆದುಕೊಂಡು ಒಂದು 10-15 ದಳಗಳನ್ನು ತಗೊಂಡು ಡೈರೆಕ್ಟ್ ಆಗಿ ನೀವು ರಸ ಕುಡಿಬಹುದು. ಇಲ್ಲ ನೀರಿನಲ್ಲಿ ಕುದಿಸ್ಕೇಶನ್ ಕುಡಿದ್ರೆ ಸಹಿತ ಮನೆಯಲ್ಲಿ ಉಪಶಮನ ಆಗುತ್ತೆ. ಸಪೋಸ್ ಆಗ್ಲಿಲ್ಲ ಅಂದ್ರೆ ಬಹಳ ಬೇಗ ಅಟ್ಯಾಕ್ ಆಗೋದು ಯಾರಿಗೆ? ಸಣ್ಣ ಮಕ್ಕಳಿಗೆ ಮತ್ತೆ ವಯಸ್ಕರಿಗೆ, ಗರ್ಭಿಣಿಯರಿಗೆ ಸಾಮಾನ್ಯವಾಗಿ ಸ್ವಲ್ಪ ಬೇಗ ಅಟ್ಯಾಕ್ ಆಗುತ್ತೆ. ಇದನ್ನ ನಾವು ಆಗಿ ನೋಡ್ಕೋಬೇಕು. ಮತ್ತೆ ಬಾಡಿ ಡಿಹೈಡ್ರೇಟ್ ಆಗ್ಲಾರ್ದಂಗೆ, ನೀರಿನ ಅಂಶ ಕಡಿಮೆ ಆಗ್ಲಾರ್ದಂಗೆ ನೋಡ್ಕೋಬೇಕು. ಒಳ್ಳೆ ಸ್ವಚ್ಛತೆ ಇರಬೇಕು, ನೀರಿನ ಅಂಶ ಕಡಿಮೆ ಆಗಬಾರ್ದು. ಪ್ಲಸ್ ಏನದಂದ್ರೆ ಹೆಚ್ಚು ವಿಟಮಿನ್ ಸಿ ಇರ್ತಕ್ಕಂಥ ಪದಾರ್ಥಗಳಲ್ಲೂ ಹಣ್ಣಾಗಿರ್ಬೋದು ಅಥವಾ ವೆಜಿಟೇಬಲ್ಸ್ ಆಗಿರ್ಬೋದು. ಈಗ ಜಾಸ್ತಿ ವಿಟಮಿನ್ ಸಿ ಅದರಲ್ಲಿ ಇರುತ್ತೆ. ನಿಂಬೆ ಹಣ್ಣಿನ ರಸ ಆಗಿರ್ಬೋದು, ಬಾಳೆಹಣ್ಣು ಆಗಿರ್ಬೋದು, ಸ್ಟ್ರಾಬೆರಿ ಆಗಿರ್ಬೋದು, ಅಥವಾ ಗೋಬಿ ಆಗಿರ್ಬೋದು, ಪಾಲಕ್ ಆಗಿರ್ಬೋದು, ಬಾಳೆಹಣ್ಣು ಆಗಿರ್ಬೋದು. ಇಂಥವೆಲ್ಲ ನಾವು ಜಾಸ್ತಿ ಯಥೇಚ್ಛವಾಗಿ ಸೇವನೆ ಮಾಡಿದೇವಂದ್ರ ರೋಗ ನಿರೋಧಕ ಶಕ್ತಿ ಇದನ್ನೇ ನಾವೇನು ವೈರಸ್ ಅಂತ ಹೇಳ್ತೀವಲ್ಲ ಇದನ್ನ ತಡೆಗಟ್ಟಲಿಕ್ಕೆ ಇದು ಬಹಳ ಒಳ್ಳೆ ಹೆಲ್ಪ್. ಮಳೆಗಾಲದಲ್ಲಿ ನೀವು ಹೇಳ್ದಂಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದವರಿಗೆ ಈ ಕಾಯಿಲೆಗಳು ಬರ್ತಕ್ಕಂಥದ್ದು ವೈರಲ್ ಇನ್ಫೆಕ್ಷನ್ ಸ್ವಲ್ಪ ಯಥೇಚ್ಛವಾಗಿ ಬರ್ತಕ್ಕಂಥದ್ದು ಸಾಮಾನ್ಯ. ಈಗ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದವರು ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳ್ತೀವಿ. ಈಗ ಅವರು ಚೆನ್ನಾಗಿ ಸಪೋಸ್ ಸ್ವಚ್ಛತೆ ಮುಖ್ಯ, ಪ್ಲಸ್ ರೆಸ್ಟ್ ಇಂಪಾರ್ಟೆಂಟ್. ಬಟ್ ನಾವೇನೇ ಕೆಲಸ ಮಾಡಿ ಬಂದ್ರು, ಏನು ಹೊರಗಡೆ ಹೋಗಿ ಬಂದ್ರು, ಅಥವಾ ಈಗ ನಾವೇನ್ ಮಾಡ್ತೀವಿ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಹೊಲದಾಗ ಎಲ್ಲಿದ್ದರೆ ಅಲ್ಲಿ ಸಿಕ್ಕಂಗೆ ನೀರು ಕುಡಿತಾರೆ.
ಬಿಡ್ತಾರೆ. ಆ ನೀರ್ಲಿಂದ ಏನಾಗುತ್ತೆ ಅಂದ್ರೆ ಹೊಲದಲ್ಲಿ ನಿಂತಿ ನೀರು ಅಥವಾ ಬಾವಿಯಲ್ಲಿ ಇರ್ತಕ್ಕಂಥ ನೀರು ಹೊಲಗಡೆ ಹೋಗ್ಬೇಕಾದ್ರೂ ಸಹಿತ ಬೋರ್ವೆಲ್ ನೀರಿದ್ರೆ ಶುದ್ಧವಾದ ನೀರು ಇರ್ತಾವ. ಯೂಶುವಲಿ ನೀರ್ ಏನ್ ಮಾಡ್ಬೇಕಂದ್ರೆ ಕ್ಯಾರಿ ಮಾಡ್ಕೊಂಡು ತಗೊಂಡು ಹೋಗಿ ಕುಡಿದ್ರೆ ಅದು ಎಲ್ಲಕ್ಕಿಂತಲೂ ಉತ್ತಮ. ನಿಜವಾಗ್ಲು ಸರ್, ಹೊಲದಾಗ ಕೆಲವೊಂದು ಜನ ಏನ್ ಮಾಡ್ತಾರೆ, ಚಲಮೆ ತೋಡ್ಕೊಂಡು ಅಲ್ಲೇ ನೀರು ಕುಡಿತಕ್ಕಂಥದ್ದು ಈಗಲೂ ಅಲ್ಲೆಲ್ಲ ನಡೀತದೆ. ಆದರೆ ನೀವು ಹೇಳ್ದಂಗೆ ನೀರಿನಿಂದನೇ ಸಾಕಷ್ಟು ಕಾಯಿಲೆಗಳು ಬರ್ತವೆ. ನೀರಿನಿಂದಲೇ ಯಥೇಚ್ಛವಾಗಿ ಬರ್ತಕ್ಕಂಥದ್ದು ನೀರಿನಿಂದ. ಬಟ್ ಈ ಮಳೆಗಾಲ ಇರೋದ್ರಲ್ಲಿಂದ ಮತ್ತೆ ನಾವು ಇದಲ್ದೆ ಈ ವೈರಲ್ ಇನ್ಫೆಕ್ಷನ್ ಅಲ್ಲದೆ ನಾವೇನ್ ಮಾಡ್ತೀವಿ, ಈಗ ಮಳೆ ಬಂತು ಅಂತಂದ್ರೆ ಸೊಳ್ಳೆಗಳು ಯಥೇಚ್ಛವಾಗಿ ನೋಡ್ರಿ, ಈಗ ಸೊಳ್ಳೆಗಳು ಉತ್ಪತ್ತಿ ಆಗ್ತಕ್ಕಂಥ ಕಾಲ ಟೈಮ್ಗೆ ಎಸ್ 100% ಸೊಳ್ಳೆಗಳು ಮಳೆಗಾಲದಲ್ಲಿ ಅದು ಸ್ವಚ್ಛವಾದ ನೀರಿನಲ್ಲಿ ಒಂದು ಉತ್ಪನ್ನವಾಗುವಂತ ಸೊಳ್ಳೆ ಮೊಟ್ಟೆ ಇಡತಕ್ಕಂಥದ್ದು ಯಾವುದು ಅಂದ್ರೆ ಅದು ಡೆಂಗು ಸೊಳ್ಳೆ. ಅದಕ್ಕೆ ಫ್ರೆಶ್ ನೀರ್ ಬೇಕು, ಸ್ವಚ್ಛವಾದ ನೀರು ಬೇಕು. ಆ ಸ್ವಚ್ಛವಾದ ನೀರಿನಲ್ಲಿ ಮಾತ್ರ ಏನ್ ಮಾಡುತ್ತೆ ಅದು, ನಾವ್ ಏನ್ ಮಾಡ್ತೀವಿ, ನಮ್ಮಲ್ಲಿ ಮನೆಯಾಗ ಇರ್ತಕ್ಕಂಥ ಒಡೆದ ಮಗ್ ಆಗಿರ್ಬಹುದು, ಬಕೆಟ್ ಆಗಿರ್ಬಹುದು, ಕೊಡ ಆಗಿರ್ಬಹುದು, ಏನ್ ಮಾಡ್ತೀವಿ ನಾವು, ಅವು ಹಳೆಯ ಸಾಮಾನುಗಳು ಏನ್ ಮಾಡ್ತೀವಿ ನಾವು ಒಡೆದವ ಅಂತ ಹೇಳ್ಕೇಸಿದ್ರೆ ನಮ್ಮ ಮನೆಯ ಅಕ್ಕಪಕ್ಕ ಬಿಸಾಕ್ತಿವಿ. ಈಗ ಮಳೆಗಾಲ ಇರುವ ಪ್ರಯುಕ್ತ ಮಳೆ ನೀರನ್ನ ಅದರಲ್ಲಿ ನಿಂತು ಅಂತಂದ್ರೆ ಈ ಹೊರಗಡೆ ಇರ್ತಕ್ಕಂಥ ಅಡಲ್ಟ್ ಸೊಳ್ಳೆ ಏನ್ ಮಾಡುತ್ತೆ, ಈಡಿಸ್ ಈಜಿಪ್ತ ಅಂತ ಹೇಳ್ತೀವಿ, ಆ ಡೆಂಗು ಸೊಳ್ಳೆ ಏನ್ ಮಾಡುತ್ತೆ, ಆ ನಿಂತ ನೀರಿನಲ್ಲಿ ಅದರ ಮೇಲ್ಗಡೆ ಮೊಟ್ಟೆ ಇಡ್ತದೆ. ಮೊಟ್ಟೆ ಇಟ್ಟು ಆ ಮೊಟ್ಟೆಯನ್ನ ಲಾರ್ವಾ ಮತ್ತು ಪ್ಯೂಪಾ ಅಂತ ಹೇಳ್ತೀವಿ. ಅದನ್ನ ಒಂದು ವಾರದಲ್ಲಿ, ಅದಕ್ಕೆ ಲೈಫ್ ಸ್ಪ್ಯಾನ್ ಇರೋದು 1 ತಿಂಗಳು. ಬಟ್ ಅದು ಮೊಟ್ಟೆ ಇಟ್ಟ ತಕ್ಷಣ ಮರಿಯಾಗಿ ಹೊರಗಡೆ ಸೊಳ್ಳೆಯನ್ನು ಹೊರಗಡೆ ಬರ್ಲಿಕ್ಕೆ 1 ವಾರ. ಆ 1 ವಾರದಲ್ಲಿ ಅದನ್ನ ಏನು ವಿಂಗ್ಸ್ ಅಂತ ಹೇಳ್ತೀವಲ್ಲ ನಾವು, ರೆಕ್ಕೆಗಳು ಬಂದು ಹೊರಗಡೆ ಬಂದ್ಬಿಡುತ್ತೆ. ಅದ್ರ ಲೈಫ್ ಸ್ಪ್ಯಾನ್ 1 ತಿಂಗಳು. ಆ 1 ತಿಂಗಳಿನಲ್ಲಿ ಮಳೆ ಬಂದ ಮೇಲೆ ಡೆಂಗು ಸೊಳ್ಳೆ ಆಗಿರ್ಬೋದು, ಮಲೇರಿಯಾ ಅಷ್ಟೇ. ಮಲೇರಿಯಾನು ಜಾಸ್ತಿ ಬಹಳಷ್ಟು ಕಂಟ್ರೋಲ್ ಆಗಿ ಮಲೇರಿಯಾ, ಬಟ್ ಏನಂದ್ರೆ ಡೆಂಗು ಮಾತ್ರ ಬಹಳಷ್ಟು ಕಡೆ ಕಂಡು ಬರ್ತಾ ಇದೆ. ಬಟ್ ನಾವು ರಾಯಚೂರಿನಲ್ಲಿ ಅತಿ ಹೆಚ್ಚು ಡೆಂಗು ಪ್ರಕರಣಗಳು ಕಂಡು ಬರ್ತಾ ಇದಾವೆ. ಬಟ್ ಮಲೇರಿಯಾ ಅಷ್ಟು ಕಂಡು ಬರ್ತಾ ಇಲ್ಲ. ಇತ್ತೀಚೆಗೆ ಬಹಳ ಕಂಟ್ರೋಲ್ ಆಗಿದೆ. ಅದನ್ನ ಕೆಲವೊಂದು ಭಾಗಗಳಲ್ಲಿ ಮಾತ್ರ ಮಲೇರಿಯಾ ಪಾಸಿಟಿವ್ ಪ್ರಕರಣಗಳನ್ನು ನಾವು ಕಾಣಬಹುದು. ಇದನ್ನ ನಾವು ತಡೆಗಟ್ಟಬೇಕಂತಂದ್ರೆ ನಾವು ಏನ್ ಮಾಡಬೇಕು, ಫಸ್ಟ್ ಆಫ್ ಆಲ್ ಗ್ರಾಮೀಣ ಪ್ರದೇಶದಲ್ಲಿ ಮತ್ತೆ ನಗರ ಪ್ರದೇಶದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಆಶಾ ವರ್ಕರ್ ಇರ್ತಾರೆ, ಮತ್ತು ನಮ್ಮ ಆರೋಗ್ಯ ಇಲಾಖೆಯ PSOs ಮತ್ತೆ HIOs ಮತ್ತೆ CHOs ಅವರು ಇರ್ತಾರೆ. ಅವರು 1 ತಿಂಗಳಲ್ಲಿ 2 ಸಲ ಲಾರ್ವಾ ಸರ್ವೆ, ಅದನ್ನ ಸೋರ್ಸ್ ರಿಡಕ್ಷನ್ ಅನ್ನ 1 ತಿಂಗಳಲ್ಲಿ 2 ಸಲ ಮಾಡ್ತಾರೆ. ಆ ಸೋರ್ಸ್ ರಿಡಕ್ಷನ್ ಒಂದು ಮನೆಯಲ್ಲಿ ಹೋದಾಗ ಈ ಏನು ಲಾರ್ವಾಗಳ ತಾಣಗಳೇನಿರ್ತಾವಲ್ಲ ಆ ತಾಣಗಳನ್ನ ನಾಶಪಡಿಸ್ತಾರೆ. ಬಟ್ ಒಂದ್ ವೇಳೆ ಆ ಕುಡಿಯೋ ನೀರಿನಲ್ಲಿ ನಾವು ಸಾರ್ವಜನಿಕರು ಏನ್ ಮಾಡ್ಬೇಕು ಅಂತಂದ್ರೆ, ಕೆಲವೊಂದ್ ಕಡೆ ನೀರ್ ಸ್ಟೋರ್ ಮಾಡ್ಕೊಂಡಿರ್ತಾವೆ, ಉಪಯೋಗಕ್ಕೆ ಇರಬಹುದು ಅಥವಾ ಹಳ್ಳಿದಾಗ ಅಂದ್ರೆ ದನಗಳಿಗೆ ಕರುಗಳಿಗೆ ಅಥವಾ ಇನ್ನಿತರ ಸಲುವಾಗಿ ಸ್ಟೋರ್ ಮಾಡ್ಕೊಂಡಿರ್ತಾರೆ. ಆ ಸ್ಟೋರ್ ಮಾಡ್ಕೊಂಡಾಗ ಆ ಸ್ಟೋರ್ ಮಾಡ್ಕೊಳ್ಳಲ್ಲ, ಬೇಡ ಅನ್ನೋದಿಲ್ಲ. ಬಟ್ ಏನಾಗುತ್ತೆ, ಆ ಸ್ಟೋರ್ ಮಾಡ್ಕೊಂಡ್ಮೇಲೆ ಅದರ ಮೇಲೆ ಕವರ್ ಮಾಡ್ಬೇಕು, ಮುಚ್ಚಬೇಕು. ಸಪೋಸ್ ಅದು ಮುಚ್ಚಲಿಲ್ಲ ಅಂದ್ರೆ ಏನಾಗುತ್ತೆ, ಈ ಹೊರಗೆ ಇರ್ತಕ್ಕಂಥ ಯಾವುದೇ ಬ್ರೀಡಿಂಗ್ ಇರಬಹುದು, ಅದು ಡೆಂಗು ಸೊಳ್ಳೆ ಇರಬಹುದು ಅಥವಾ ಮಲೇರಿಯಾ ಸೊಳ್ಳೆ ಇರಬಹುದು, ಅದನ್ನ ಏನ್ ಮಾಡುತ್ತೆ, ನಾವು ಸ್ಟೋರ್ ಮಾಡ್ಕೊಂತಕ್ಕಂಥ ನೀರಿನ ಮೇಲ್ಗಡೆ ಬಂದು ಮೊಟ್ಟೆ ಇಡುತ್ತೆ. ಆ ಮೊಟ್ಟೆ ಇಟ್ಟು ಆ ಮೊಟ್ಟೆಗಳನ್ನ ಅದು ಲಾರ್ವಾ ಪ್ಯೂಪಾ ಆಗಿ ಆ ಮೊಟ್ಟೆ ಏನಂದ್ರೆ 1 ವಾರ ನಂತರ ಅದನ್ನ ಸೊಳ್ಳೆ ಆಗಿ ಹೊರಗಡೆ ಬಂದು ಅದನ್ನ ನಮಗೆ ಎಫೆಕ್ಟ್ ಮಾಡುತ್ತೆ. ಹೆಂಗ್ ಕಚ್ಚುತ್ತೆ, ಯೂಶುವಲಿ ಡೆಂಗು ಸೊಳ್ಳೆ ಡೇ ಟೈಮ್ ನಲ್ಲಿ ಕಚ್ಚುತ್ತೆ, ಹಗಲಿನಲ್ಲಿ ಜಾಸ್ತಿ ಅದರದ್ದು ಇನ್ಫೆಕ್ಷನ್ ರೇಟ್ ಜಾಸ್ತಿ ಇರೋದು. ಇದು ಹಗಲತ್ನಲ್ಲೇ ಕಚ್ಚುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕು, ಯಾರು ಈಗ ಹಗಲತ್ನಲ್ಲಿ ಮನೆಗಿರೋರು ಯಾರು, ಯೂಶುವಲಿ ಮಕ್ಕಳು, ವಯೋವೃದ್ಧರು ಮತ್ತು ತಾಯಿಯಂದಿರು, ಇವ್ರು ಏನ್ ಮಾಡ್ಬೇಕು ಅಂತಂದ್ರೆ, ಒಂದು ನೆಟ್ ಯೂಸ್ ಮಾಡ್ಬೇಕು ಪ್ರಿವೆನ್ಷನ್. ಎರಡನೇದು ಏನೋ ಕೆಲವೊಂದು ಲೋಷನ್ಸ್ ಇರ್ತವೆ, ಲೋಷನ್ಸ್ ಏನ್ ಬೇಕಾದ್ರೆ ಅಪ್ಲೈ ಮಾಡ್ಕೋಬಹುದು, ಇಲ್ಲ ಕಾಯಿಲ್ಸ್ ಯೂಸ್ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಬೇವಿನ ಸೊಪ್ಪು ಹಾಕಿದ್ರೆ ಸಹಿತ ಅದನ್ನ ನಿಯಂತ್ರಣ ಮಾಡಬಹುದು. ಸರ್, ಈಗ ತುಂಬಾ ಜನ ಡೆಂಗು ಹೆಂಗ್ ಉತ್ಪತ್ತಿ ಆಗ್ತದೆ ಅಂತ ಗೊತ್ತಿರಲ್ಲ ಹಳ್ಳಿ ಜನಗೆ. ನೀ ಹೇಳ್ದಂಗೆ ಅವರು ಎತ್ತುಗಳಿಗೆ, ದನಗಳಿಗೆ ನೀರು ಕೊಡ್ತಕ್ಕಂತ ಈ ತರ ಸ್ಟೋರ್ ಮಾಡ್ಕೊಂತಾರೆ, ಅದ್ರ ಮೇಲೆ ಕವರ್ ಮಾಡ್ಬೇಕಂತ ಅಟ್ ಲೀಸ್ಟ್ ಟಾರ್ಪಲ್ ಹಾಕ್ಬಹುದು ಅಥವಾ ಬಟ್ಟೆನ ಹಾಕ್ಬಹುದು. ಸೊಳ್ಳೆಯನ್ನ ಮೊಟ್ಟೆ ಇಡ್ಲಿಕ್ಕೆ ಆಸ್ಪದ ಮಾಡ್ಕೊಡ್ಬಾರ್ದು. ಆರೋಗ್ಯ ಇಲಾಖೆಯಿಂದ ಸಪೋಸ್ ನಾವು ಈಗ ಹೊರಗಡೆ ಇರ್ತಕ್ಕಂಥ ತಾಣಗಳು ನೀರ್ ಬಂದು ಸ್ಟೋರ್ ಆಗಿರ್ತಾವ, ಅಂತಲ್ಲಿ ನಾವು ಏನ್ ಮಾಡ್ತೀವಿ, ಅವು ಖಾಲಿ ಮಾಡ್ಲಿಕ್ಕೆ ಆಗಲ್ಲ ಕೆಲವೊಂದು ಸಂದರ್ಭದಲ್ಲಿ. ಈಗ ನಾವು ಮನೆಯಲ್ಲಿ ಇದ್ರೆ ಅವ್ರಿಗೆ ಹೇಳಿಕೆಸಿದ್ರೆ ಮನೆಯಲ್ಲೆಲ್ಲ ಕವರ್ ಮಾಡ್ಕೊಂಡ್ ಬರ್ಬಹುದು. ಮನೆ ಹೊರಗಡೆ ಇದ್ರೆ ಅವನ್ನ ಚಲಿಸಬಹುದು. ಕೆಲವು ಚಲಿಸಕ್ ಆಗಲ್ಲ ಅಂದ್ರೆ ಈಗ ಕೆಲವೊಂದ್ ಕಡೆ ನೀರಿನ ಶಾರ್ಟೇಜ್ ಇರುತ್ತೆ. ಅಂತ ನೀರೇನಂದ್ರೆ ಸೋಸ್ಕೆಸಿಂದ್ರೆ ಆ ಕಂಟೈನರ್ ಏನಿದೆಲ್ಲ ಆ ಒಂದು ಸ್ಟೋರ್ ಮಾಡ್ಕೊತಂಗಂತ ಅದು ಬ್ಯಾರಲ್ ಆಗಿರ್ಬೋದು ಅಥವಾ ಗಚ್ ಆಗಿರ್ಬೋದು, ವಾರದಾಗ ಅಟ್ ಲೀಸ್ಟ್ 1 ಸಲನ ಡ್ರೈ ಡೇ ಅಂತ ಹೇಳ್ಕೇಸಿ ನಾವು ಪ್ರತಿ ಶುಕ್ರವಾರ ಮಾಡ್ತೀವಿ. ಆ ಡ್ರೈ ಡೇ ದಿವಸ ಏನ್ ಮಾಡ್ಬೇಕು, ಕ್ಲೀನ್ ಆಗಿ ತೊಳೆದ್ಬಿಟ್ಟು ಒಣಗಿಸಿ ಮತ್ತೆ ನೀರ್
ಸ್ಟೋರ್ ಮಾಡಿಕೊಂಡು ಅದನ್ನ ಕವರ್ ಮಾಡಿ ಇಟ್ಕೋಬಹುದು. ಅಂದ್ರೆ ವಾರದಾಗ ಒಂದ್ಸಲ ಆದ್ರೂ ಅದನ್ನ ತೊಳಿಬೇಕು, ಸ್ವಚ್ಛವಾಗಿ ತೊಳೆದು ಒಣಗಿದ ಮೇಲೆ ನೀರು ಸ್ಟೋರ್ ಮಾಡ್ಕೊಂಡ್ರೆ ಅದನ್ನ ಕವರ್ ಮಾಡ್ಕೊಂಡು ಇಟ್ಕೊಂಡ್ರೆ ಅಲ್ಲಿ ಉತ್ಪತ್ತಿ ಏನು ಆತವಲ್ಲ ಅದನ್ನ ನಾವು ಟೋಟಲಿ ಆಗಿ ನಿಯಂತ್ರಣ ಮಾಡಬಹುದು. ಸರ್, ಈಗ ಹೇಳಿದಂಗೆ ಈಗ ಡೆಂಗು ಪ್ರಾರಂಭ ಆಗ್ತಕ್ಕಂಥ ಕಾಲಮಾನ ಇದು. ಈ ಡೆಂಗು ನಿಯಂತ್ರಣ ಮಾಡ್ಲಿಕ್ಕೆ ಸಾಕಷ್ಟು ಸಲಹೆಗಳನ್ನು ಕೊಟ್ಟಿರ್ತಾವೆ. ಈಗ ಡೆಂಗು ಬಂದ್ರೆ ಏನು ಲಕ್ಷಣಗಳು ಕಂಡು ಬರ್ತದೆ ಅಂತ? ಸಾಮಾನ್ಯವಾಗಿ ಜ್ವರ ಬರುತ್ತೆ, ತಲೆನೋವು, ಮೈಕೈ ನೋವು ಆಯ್ತು, ಕಿವಿ ಹಿಂದ್ಗಡೆ ಉರಿತ, ಇದನ್ನ ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ. ಅಂತಾವ್ ಏನಾದ್ರು ಪ್ರಕರಣ ಕಂಡು ಬಂದ್ರೆ ಇಮಿಡಿಯೇಟ್ ಆಗಿ ಎಲ್ಲಿ ವೈದ್ಯರನ್ನ ಕಾಣಬೇಕು. ವೈದ್ಯರನ್ನ ಕಾಣೋಕ್ಕಿಂತ ಮುಂಚೆನೆ ನಮ್ಮಲ್ಲಿ ಏನು ಆಶಾ ವರ್ಕರ್ ಇರ್ತಾರಲ್ಲ, ಜ್ವರ ಪ್ರಕರಣ ಅಂತ ಕಂಡು ಬಂದ ತಕ್ಷಣನೇ ಅಲ್ಲಿ ಅವರು ವಿಲೇಜ್ ನಲ್ಲಿ ಅಥವಾ ಅವರು ಗ್ರಾಮಕ್ಕೆ ಬಂದಂತ ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ಸ್ ಇರ್ತಾರೆ, PSCOs ಇರ್ತಾರೆ, ಮತ್ತೆ CHOs ಎಲ್ಲಿರ್ತಾರೆ ಅಂದ್ರೆ ನಮ್ಮ ಉಪಕೇಂದ್ರಗಳು 5,000 7,000 ಪಾಪ್ಯುಲೇಷನ್ಗೆ ಒಂದೊಂದು ಉಪಕೇಂದ್ರ ಇರ್ತವೆ. ಆ ಉಪಕೇಂದ್ರದಲ್ಲಿ ಸಹಿತ ಬ್ಲಡ್ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿಬಿಟ್ಟು ಅದನ್ನ ಡೆಂಗು ಸಸ್ಪೆಕ್ಟ್ ಅಂತ ಹೇಳಿ ತಗೊಂಡ್ಬಿಟ್ಟು ಅದನ್ನ ಜಿಲ್ಲೆಗೆ ರವಾನೆ ಮಾಡಿ ಆ ಏರಿಯಾದಲ್ಲಿ ಇರ್ತಕ್ಕಂಥ ಜನರ ಹತ್ರ ಆ ಜ್ವರ ಏನು ಪ್ರಕರಣ ಇದೆ, ಇದು ಡೆಂಗು ಜ್ವರ ಅದನ್ನ ಇಲ್ಲ ಅಂತ ಹೇಳಿ ನಾವು ಕನ್ಫರ್ಮ್ ಮಾಡ್ಕೋಬಹುದು ಡಿಸ್ಟ್ರಿಕ್ಟ್ ಲ್ಯಾಬಿಗೆ ಕಳಿಸಿ. ಈಗ ಒಂದ್ ವೇಳೆ ಡೆಂಗು ಬಂದಿದ್ದಲ್ಲಿ ಒಬ್ಬ ವ್ಯಕ್ತಿಗೆ ಅಂತಂದಾಗ ಅಲ್ಲಿ ಸುತ್ತಮುತ್ತಲಿನ ಜನಗಳಿಗೆ ಏನಾದ್ರು ಅವೇರ್ನೆಸ್ ಕೊಡ್ತಕ್ಕಂಥದ್ದು, ಮಾಹಿತಿ ಕೊಡ್ತಕ್ಕಂಥ ಆಗುತ್ತಾ? ಜಿಲ್ಲೆಯಾದ್ಯಂತ ಜುಲೈ ತಿಂಗಳಲ್ಲಿ ನಾವು ಡೆಂಗು ಮಾಸಾಚರಣೆ ಪ್ಲಸ್ ಸ್ಕೂಲ್ಗಳ ಸಹಿತ ನಾವು IEC ಸಣ್ಣ ಮಕ್ಕಳಿಗೆ ಪ್ರತಿಯೊಂದು ಮಗುವಿಗೆ IEC ಮಾಡೋ ಮುಖಾಂತರ ಮಕ್ಕಳಿಗೆ ತಿಳುವಳಿಕೆ ನೀಡುವ ಮುಖಾಂತರ ಇದನ್ನ ಸಮರ್ಪಕವಾಗಿ ಕಂಟ್ರೋಲ್ ಮಾಡಬಹುದು. ಸರ್, ಇನ್ನು ಡೆಂಗು ಬಿಟ್ಟರೆ ಮತ್ತೆ ಬೇರೆ ಯಾವ ಕಾಯಿಲೆಗಳು ಈ ಮಳೆಗಾಲದಲ್ಲಿ ಬಾಧಿಸ್ತಾವ ಸರ್ ಜನರಿಗೆ? ಸಾಮಾನ್ಯವಾಗಿ ವಾಂತಿ ಭೇದಿ, ಕಾಲ್ರ, ಇದನ್ನ ಏನು ನೀರ್ ಕಂಟ್ಯಾಮಿನೇಷನ್, ನಾವು ಅಶುದ್ಧ ನೀರು ಎಲ್ಲಿ ಕಂಟ್ಯಾಮಿನೇಷನ್ ಆಗುತ್ತೆ, ಈಗ ಮಳೆಗಾಲ ಅಂದ ತಕ್ಷಣ ಈಗ ನಾವು ಏನ್ ಮಾಡ್ತೀವಿ, ಎಲ್ಲಿಯಾದ್ರೂ ವಾಟರ್ ಸಪ್ಲೈ ಇರುತ್ತೆ, ಅಲ್ಲಿ ಏನಾದ್ರೂ ಸಪೋಸ್ ಪೈಪ್ ಲೀಕೇಜ್ ಆಗ್ಲಿ ಇದು ಆಗ್ಲಿ ಅಂತಲ್ಲಿ ಶುದ್ಧ ನೀರಿನಲ್ಲಿ ಅಶುದ್ಧ ನೀರು ಮಿಕ್ಸ್ ಆಯ್ತು ಅಂತಂದ್ರೆ ಅಲ್ಲಿ ವಾಂತಿ ಭೇದಿ ಪ್ರಕರಣಗಳನ್ನ ಕಂಡು ಬರ್ತವೆ. ಇದನ್ನ ತಡೆಗಟ್ಟಲಿಕ್ಕೆ ವಾಟರ್ ಮೆನ್ಸ್ ಅವರು ಡೈಲಿ ಚೆಕ್ ಮಾಡ್ತಾರೆ. ಪ್ಲಸ್ ಆ ಊರಿನಲ್ಲಿ ಇರ್ತಕ್ಕಂಥ ಆಶಾ ಅದನ್ನ ಮ್ಯಾನೇಜ್ ಮಾಡ್ತಾರೆ. ಸಪೋಸ್ ಅಲ್ಲಿ ಏನಾದ್ರೂ ಅಂತ ಪ್ರಕರಣಗಳು ಇಮಿಡಿಯೇಟ್ ಆಗಿ ಕಂಡು ಬಂತು ಅಂತಂದ್ರೆ ಅಲ್ಲಿ ಇರ್ತಕ್ಕಂಥ ಉಪಕೇಂದ್ರ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಬರೋದು, ಆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಮನೆಯಲ್ಲಿ ಈಗ ಎಲ್ಲಿ ಯಾವ ಮನೆಯಲ್ಲಿ ಮಕ್ಕಳು ಇರ್ತಾರೆ, ಯಾವ ಮನೆಯಲ್ಲಿ ವಯೋವೃದ್ಧರು ಇರ್ತಾರೆ, ಅವರಿಗೆಲ್ಲ ನಮ್ಮ ಆರೋಗ್ಯ ಇಲಾಖೆ ಮುಖಾಂತರ ನಾವೆಲ್ಲ ORS ಪ್ಯಾಕೆಟ್ ಕೊಟ್ಟಿರ್ತೀವಿ. ಅದನ್ನ ಸಪೋಸ್ ಒಂದ್ ವೇಳೆ ವಾಂತಿ ಭೇದಿ ಪ್ರಕರಣ ಕಂಡು ಬಂತು ಅಂದ ತಕ್ಷಣ ಇಮಿಡಿಯೇಟ್ ಆಗಿ ಅದನ್ನ ORS ನೀರು ಡಿಹೈಡ್ರೇಷನ್ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಅದನ್ನ ಸೇವನೆ ಮಾಡಬೇಕು. ಪ್ಲಸ್ ಏನಂದ್ರೆ ಸಮೀಪ ಇರತಕ್ಕಂತ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರಬಹುದು ಅಥವಾ ಉಪಕೇಂದ್ರ ಇರಬಹುದು, ಇಮಿಡಿಯೇಟ್ ಆಗಿ ಅಲ್ಲಿ ಟ್ರೀಟ್ಮೆಂಟ್ ತಗೋಬಹುದು. ಒಳ್ಳೆ ಒಂದು ಮಾಹಿತಿಯನ್ನು ಕೊಟ್ಟರೆ ಸರ್. ಕೊನೆಯದಾಗಿ ಆಹಾರ ಪದ್ಧತಿ ಬಗ್ಗೆ, ಯಾಕಂದ್ರೆ ಈ ಮಳೆಗಾಲದಲ್ಲಿ ಏನು ಆಹಾರಗಳು ಸೇವನೆ ಆಗ್ತಿರ್ತವೆ, ಆ ಒಂದು ಆಹಾರ ಎಂತ ಆಹಾರ ತಗೊಂಡು ಒಳ್ಳೇದಂತ ಹೇಳ್ತೀರಿ ಸರ್? ಯೂಶಲಿ ನಾವೇನ್ ಮಾಡ್ತೀವಿ, ಬ್ಯಾಲೆನ್ಸ್ಡ್ ಡೈಟ್ ಅಂತ ಹೇಳ್ತೀವಿ. ಈ ಇದ್ರಲ್ಲಿ ಯಾವುದೇ ಒಂದು ತರಕಾರಿ ಆಗಲಿ ಹಣ್ಣು ಆಗಲಿ ತಂದ ತಕ್ಷಣ ಅದನ್ನ ಸ್ವಚ್ಛವಾಗಿ ಕ್ಲೀನ್ ಆಗಿ ತೊಳೆದು ಬಿಟ್ಟು ಮಾಡೋದು ಉತ್ತಮ. ಯಾಕಂತಂದ್ರೆ ಈ ಮಳೆಗಾಲ ಇರೋದ್ರಿಂದ ಕಂಟಾಮಿನೇಷನ್ ಆಗುತ್ತೆ. ಅದನ್ನ ನೀಟಾಗಿ ಕ್ಲೀನ್ ಇಡಬೇಕು. ಯಾವುದೇ ಒಂದು ಆಹಾರ ಪದಾರ್ಥವನ್ನು ಓಪನ್ ಆಗಿ ಇಡಬಾರ್ದು. ಓಪನ್ ಆಗಿ ಇಟ್ರೆ ಏನಂತಾವ ನೊಣದೆಲ್ಲ ಕೂತ್ಬಿಟ್ಟು ಅಲ್ಲಿ ಕಂಟಾಮಿನೇಷನ್ ಆಗಿ ವಾಂತಿ ಭೇದಿ ಪ್ರಕರಣಗಳು ಸಹಿತ ಕಂಡು ಬರ್ತಕ್ಕಂಥ ಚಾನ್ಸಸ್ ಬಹಳಷ್ಟು ಇರುತ್ತೆ. ಒಳ್ಳೆ ಸರ್, ಇದುವರೆಗೆ ನಮ್ಮ ಆಕಾಶವಾಣಿಗೆ ಬಂದು ಮಳೆಗಾಲದಲ್ಲಿ ಕಂಡು ಬರ್ತಕ್ಕಂಥ ಸಾಮಾನ್ಯ ತೊಂದರೆಗಳು ಏನು ಮತ್ತು ಅವುಗಳನ್ನು ನಾವು ಹೇಗೆ ನಿಯಂತ್ರಣ ಮಾಡ್ಕೋಬಹುದು ಅನ್ನುವಂಥದ್ದು, ಮಳೆಗಾಲದಲ್ಲಿ ಬೇರೆ ಬೇರೆ ರೀತಿಯ ತೊಂದರೆಗಳು ಕಂಡು ಬರ್ತವೆ, ಆ ಒಂದು ತೊಂದರೆಗಳಿಗೆ ನಾವೇನು ಪರಿಹಾರ ಕಂಡುಕೋಬಹುದು ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ನಮ್ಮ ಕೇಳುಗರಿಗೆ ತಿಳಿಸಿದ್ರಿ. ತಾವು ನಮ್ಮ ಆಕಾಶವಾಣಿಗೆ ಬಂದು ತಮ್ಮ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್.